ಎಲ್ರಿಗೂ ನಮಸ್ಕಾರ. ಇವತ್ತು ಶರಣ ಗಾವುದಿ ಮಾಚಯ್ಯನ ಬಗ್ಗೆ ತಿಳಿಯೋಣ. ಇವರ ಜೀವಿತದ ಬಗ್ಗೆ ಹೆಚ್ಚಿನ ವಿವರಗಳು ಇಲ್ಲಿ ತನಕ ದೊರೆತಿಲ್ಲ. ಇವರ ಹೆಸರಿನ ಪೂರ್ವ ಭಾಗ ಗಾವುದಿ ಅಥವಾ ಗಾವದಿ ಅಂದ್ರೆ ದಡ್ಡ, ಮೂರ್ಖ ಅಂತ ಅರ್ಥ. ಮಾಚಯ್ಯ ನಿತ್ಯನು ಶಿವಪೂಜೆ ಮಾಡಿ ದೈನಂದಿನ ಕಾರ್ಯವನ್ನು ನಿರ್ವಹಿಸ್ತಿದ್ರಂತ. ಒಂದ್ಸಲ ಇವರು ಪೂಜೆ ಮಾಡ್ಕೊತ ಪ್ರಾಣಲಿಂಗಾನುಸಂಧಾನದಲ್ಲಿರ್ಬೇಕಾದ್ರೆ ಇವರನ್ನು ನೋಡಿದ ಕೆಲವರು ಮಾಚಯ್ಯ ಮರಣ ಹೊಂದಿರಬಹುದು ಅಂತ ಹೇಳಿ ತಿಳ್ಕೊಂಡು ಹೋಗಿ ಬಿಜ್ಜಳ ರಾಜನಿಗೆ ಹೇಳ್ತಾರಂತೆ. ಅದನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಬಿಜ್ಜಳರು ಬಂದಾಗ ಮಾಚಯ್ಯ ಶಿವಪೂಜೆಯಲ್ಲಿಯೇ ಬೆರೆತು ಹೋಗಿ ಧೂಪ ಪರಿಮಳ ಶಿವನಿಗೆ ಬೆಳಗಿ ಬಹುರ್ಮುಖನಾಗಿರ್ತಾನಂತ. ಅತಿಯಾಗಿ ಗಳಿಸಬಾರ್ದು, ಗಳಿಸಿದ ದ್ರವ್ಯವನ್ನು ಉಳಿಸದೆ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಬೇಕು. ಹೊನ್ನು ಹೆಣ್ಣು ಮಣ್ಣು ಈ ಲೌಕಿಕ ಸುಖಭೋಗಗಳನ್ನು ಬಿಟ್ಟ ಮೇಲೆ ಮತ್ತದಕ್ಕೆ ಆಸೆ ಪಡಬಾರ್ದು. ಇವು ಗಾವುದಿ ಮಾಚಯ್ಯನವರ ವಚನಗಳ ಆಸೆ. ಬಸವಣ್ಣನವರು ತಮ್ಮ ವಚನದಲ್ಲಿ ಬಳಸಿರುವ ದಂದಣ ದತ್ತಣ ಎಂಬ ವಿಶಿಷ್ಟ ಪದ ಪ್ರಯೋಗ ಗಾವುದಿ ಮಾಚಯ್ಯನವರು ಮಾಡ್ಯಾರ. ಇವರ ಒಟ್ಟು 10 ವಚನಗಳು ಇಲ್ಲಿ ತನಕ ಸಿಕ್ಕಿದ್ದು. ಲಿಂಗದಲ್ಲಿ ಗಾವುದಿ ಮಾಚಯ್ಯ ಹೇಳುವುದು ಸತ್ಯ ನಿರಯ. ಇದು ಇವರ ವಚನಗಳ ಅಂಕಿತನಾಮ. ಧನ್ಯವಾದಗಳು. ಶರಣು ಶರಣಾರ್ಥಿ.